ಹಾಯ್ ಗೈಸ್, ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಅಟ್ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಸೊ ಮೊದಲಿಗೆ ಎಲ್ರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಂದು ಟೀತ್ ರಿಮೂವ್ ಪ್ರಾಬ್ಲಮ್ದಿಂದ ಸ್ವಲ್ಪ ಮಾತಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಆದ್ದರಿಂದ ನಾನು ನನ್ನ ಫ್ರೆಂಡ್ ಪ್ರಣವ್ ಕಡೆಯಿಂದ ವಾಯ್ಸ್ ಮಿಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಮೇಜರ್ ಪ್ರಾಬ್ಲಮ್ ಕಡೆ ಬಂದರೆ ಎಲ್ರಿಗೂ ಒಂದೇ ತಲೆಯಲ್ಲಿ ಕಾಡ್ತಾ ಇರೋದು ಏನಂದರೆ SSP ಯಾವಾಗ ಅಪ್ಡೇಟ್ ಬರುತ್ತೆ, SSP ಪೋರ್ಟಲ್ನಲ್ಲಿ ಡಾಟಾ ಫೆಚ್ ಆಗ್ತಾ ಇಲ್ಲ, USN ನಂಬರ್ ಬರ್ತಾ ಇಲ್ಲ, ಇದೊಂದೇ ತಲೆಯಲ್ಲಿ. ಸೊ ಇವತ್ತು ಒಳ್ಳೆ ವಿಷಯ ಏನಪ್ಪ ಅಂತಂದರೆ ಎಲ್ಲರದ್ದು ಡಾಟಾ ಫೆಚ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಮ್ಮ ಕಾಲೇಜಲ್ಲಿ ಸ್ವಲ್ಪ ಜೂನಿಯರ್ಸ್ದು, ಸ್ವಲ್ಪ ನಮ್ಮ ಸ್ಟೂಡೆಂಟ್ಸ್ದು ಡಾಟಾ ಫೆಚ್ ಆಗ್ತಾ ಇದೆ. ಸೊ ನೀವು ಕೂಡ ಈಗಾಗ ಪೋರ್ಟಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಫೆಚ್ ಆಗೇ ಆಗಿರುತ್ತೆ. ಇನ್ ಕೇಸ್ ಆಗಿಲ್ಲ ಅಂದರೆ ಸ್ವಲ್ಪ ವೇಟ್ ಮಾಡಿ, ಖಂಡಿತವಾಗಿ ಫೆಚ್ ಆಗುತ್ತೆ. ಸೊ ಅಷ್ಟೇ. ಇನ್ನೊಂದು ಏನಪ್ಪ ಅಂತಂದರೆ ಕೆಲವೊಂದಿಷ್ಟಲ್ಲ, ಆಲ್ಮೋಸ್ಟ್ ಎಲ್ಲ ಜನಕ್ಕೆ ಹಾಸ್ಟೆಲ್ ಡೀಟೇಲ್ಸು ಫೆಚ್ ಆಗ್ತಾ ಇಲ್ಲ. ಹಾಸ್ಟೆಲರ್ಸ್ಗೆ, ಡೇ ಸ್ಕಾಲರ್ಸ್ಗೆ ಇದೇನು ಪ್ರಾಬ್ಲಮ್ ಇಲ್ಲ. ಡೇ ಸ್ಕಾಲರ್ಸು ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಬಿಡಿ, ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಸೊ ಹಾಸ್ಟೆಲರ್ಸ್ ಕಡೆ ಬಂದರೆ ಅವರು ಡಾಟಾ ಫೆಚ್ ಆಗ್ತಾ ಇಲ್ಲ. ಅದನ್ನು ಹೇಗೆ ಫೆಚ್ ಮಾಡಬೇಕು, ಅದಕ್ಕೆ ಏನೇನು ಪ್ರೊಸೀಜರ್ ಮಾಡಬೇಕು, ಅದೆಲ್ಲ ದೊಡ್ಡ ಪ್ರೊಸೀಜರ್ ಇದೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದೆಲ್ಲ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್, ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್. ಸೊ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಯಾರು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋಕ್ಕೆ ಹೋಗಬೇಡಿ, ಸ್ಪೆಷಲಿ ಹಾಸ್ಟೆಲರ್ಸ್. ಸೊ ಇದಿಷ್ಟು ಇನ್ಫಾರ್ಮೇಷನ್ ಇವತ್ತು. ಫಾರ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಅಪ್ಡೇಟ್ಸ್ ಪ್ಲೀಸ್ ಫಾಲೋ ಮೀ. ಥ್ಯಾಂಕ್ ಯು.